बीदर जिला पुलिस की एक अनोखी पहल। आप सभी से ये गुजारिश है कि इस वीडियो को ज़्यादा से ज़्यादा शेयर करें। बीदर जिला पुलिस की ओर से एक नया सार्वजनिक सुरक्षा प्रोग्राम शुरू किया गया है। बीदर जिला पुलिस ने बीदर जिले की आवाम, दुकानदारों, संगठनों, घरों, कार्यालयों, मोर्चों पर आपात स्थिति या आपातकालीन प्रतिक्रिया के दौरान मदद करने के लिए अपने क्षेत्र में कैमरे बिठाए होंगे, तो बीदर पुलिस ने एक अनोखी पहल की है। हम आपकी कोई भी उपयोगकर्ता आईडी या पासवर्ड जमा नहीं करेंगे। इस वीडियो को आखिर तक देखें और गुनाह को रोकने और पता लगाने में अपनी बीदर पुलिस की मदद करें। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। यार मने ಕರೆಂಟ್ಗೆ ಆಯ್ತು ಅಂದ್ರೆ ಹೊರಗಿನ ಕ್ಯಾಮೆರಾ ಕ್ಯಾಚ್ ಆಗಬೇಕು. ನಿನ್ನ ಮನೆ ಹಾಕೊಂಡ್ರೆ ಹೆಂಗ್ ಫೈದಾ ಆಯ್ತದ ಅದು? ಅರೆ ನಿನ್ ಪೇಪರ್ದಾಗ ಬಂದಿತ್ತು ನೋಡ್ ದೋಸ್ತ್, SP ಸಾಬರ್ ಏನೋ ಹೊಸದು ಅದು ಅದೇ ಇತ್ತು. ಅದೇ ಕರೆಕ್ಟ್ ಅದ ನೋಡಕ. ಆ ರೀತಿ ಮಾಡ್ದಂದ್ರ ನೀ ಏನ್ ಮಾಡು, ನಿನ್ ಬಲ್ಲಿ ದಿಕ್ಕಿ ಒಂದು ಎದ್ರಿ ಮನೆಗೆ ಒಂದ್ ಹಚ್ಚು. ನಿಮ್ ಮನಿ ಸುತ್ತಮುತ್ತ ಏನೇನ್ ಆಗ್ಲತ್ತದ ಏನೇನಿಲ್ಲ, ಯಾರ ಕಳ್ಳೂರ್ ಬಂದ್ರ ಏನ್ರ ಆಯ್ತಂದ್ರ ಆ ಕ್ಯಾಮ್ರಾದಾಗ ಕ್ಯಾಚ್ ಮಾಡಿ ಪೊಲೀಸರಿಗೆ ಹಿಡ್ಲಕ್ ಈಸಿ ಆಯ್ತದ ಅದು. ಏನೋ ದೋಸ್ತ್ ಖರೆ ಅದ ನೋಡಿ ಇದು ಮಾತು, ನಂಗೆ ಗೊತ್ತೇ ಆಗಿಲ್ಲ. ಹೀಗೆ ಕ್ಯಾಮ್ರಾದಲ್ಲಿ ಕರ್ಸ್ ಎಲ್ಲ ಸೆಟ್ ಮಾಡಿಸ್ತೆ. ಇದು QR ಕೋಡ್ ಅದ. ಇದು ನೀವು ಕ್ಲಿಕ್ ಮಾಡೋದಿಲ್ಲ, ಕನೆಕ್ಟ್ ಟು ಬೀದರ್ ಪೊಲೀಸ್ ಅಂತದ. ಅದು ಓಪನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ 5 ಪಾಯಿಂಟ್ ಅವ. ನಿಮ್ ಹೆಸರು, ಮೊಬೈಲ್ ನಂಬರ್, ತಂದೆ ಹೆಸರು, ಎಷ್ಟ್ ಕ್ಯಾಮ್ರಾ ಕೂಡ್ಸಿರಿ, ಮತ್ ಏರಿಯಾ, ಮತ್ ಬ್ಯಾಕಪ್ ಎಷ್ಟ್ ದಿನ ಬೇಕಾ ಅದಿಷ್ಟು ತುಂಬ್ರಿ. ಈಗ ರಘು ಈ ರೀತಿ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಈಗ ಈ ರೀತಿ ಬಂದ್ಬಿಡ್ತದೆ ಕನೆಕ್ಟ್ ಟು ಬೀದರ್ ಡಿಸ್ಟ್ರಿಕ್ಟ್ ಪೊಲೀಸ್ ಅಂತ. ಇಲ್ಲಿ ಏನ್ ಮಾಡ್ಬೇಕಂದ್ರ ನಿಮ್ ಹೆಸರು, ತಂದೆ ಹೆಸರು, ಮೊಬೈಲ್ ನಂಬರು, ಮತ್ ಅಡ್ರೆಸ್, ಊರಿದ್ರೆ ಊರು, ಸಿಟಿ ಇದ್ರೆ ಸಿಟಿ ಹಾಕ್ರಿ. ಆಮೇಲೆ ಜ್ಯೂರಿಡಿಕ್ಷನ್ ಯಾವ ಲಿಮಿಟ್ಸ್ ಬರ್ತದೆ, ಯಾವ ಪೊಲೀಸ್ ಸ್ಟೇಷನ್ ಬರ್ತದ, ಇಲ್ಲವ ಇಲ್ಲಿ ಎಷ್ಟಂದ್ರೆ ಅಷ್ಟು ಪೊಲ್ಯೂಷನ್. ನಿಮ್ದು ಯಾವ್ದು ಗಾನಿಗಂಜ್ ಕ್ಲಿಕ್ ಮಾಡ್ರಿ. ನಿಮ್ ಮನಿನ ಅಥವಾ ಬಿಸಿನೆಸ್ ಏನಾರ ದುಕಾನು ಏನಾರ ಇದ್ರೆ ಅದು ಹ್ಯಾಕ್ ಮಾಡ್ಬೇಕು. ಇಲ್ಲಿ ಪೊಲೀಸ್ ಸ್ಟೇಷನ್, ಇದು ನಂಬರ್ ಆಫ್ ಕ್ಯಾಮ್ರಾ, ಎಷ್ಟ್ ಕ್ಯಾಮ್ರಾ ಕೊಡ್ಸಿರಿ, ಅದು ಎಷ್ಟ್ ದಿನ ಬ್ಯಾಕಪ್, 30 ದಿವಸ ಬ್ಯಾಕ್. ಇದಾದ್ಮೇಲೆ ಇದಿಷ್ಟೆಲ್ಲ ಫಿಲ್ಅಪ್ ಮಾಡಿ ಲಾಸ್ಟ್ ಅಕ್ಸೆಪ್ಟ್ ಅಂತ ಕೊಡ್ಬೇಕು. ಆಮೇಲೆ ಸಬ್ಮಿಟ್ ಅಂತ ಕೊಡ್ಬೇಕು. ಆಯ್ತು, ಸಬ್ಮಿಟ್ ಆಮೇಲೆ ಥ್ಯಾಂಕ್ ಯು ಅಂತ ರೆಸ್ಪಾನ್ಸ್ ಅಂತ ಬಂದ್ಬಿಡುತ್ತೆ. ಮತ್ತೊಂದು ರಘು, ಇದು QR ಕೋಡ್ ಆಗಲ್ದೆ ಇನ್ನೊಂದು ನಂಬರ್ ಕೊಟ್ಟಾರ. 8277975068. ಈ ನಂಬರಿಗೆ ನೀ ವಾಟ್ಸ್ಆಪ್ ಲಿಂದ ಹಾಯ್ ಅಂತ ಮೆಸೇಜ್ ಕಳಿಸಿಲ್ಲ, ಅದೇನಾಯ್ತಾ ಪೊಲೀಸ್ ಕಂಟ್ರೋಲ್ ನಿಮಗೆ ಹೋಯ್ತದ. ಅವ್ರ ಏನ್ ಮಾಡ್ತಾರ, ನಿನ್ ನಂಬರಿಗೆ ಒಂದು QR ಕೋಡ್ ಕಳಿಸ್ತಾರ, ಇಲ್ಲೋದ್ರ ಒಂದು ಲಿಂಕ್ ಕಳಿಸ್ತಾರ. ಅದಕ್ಕೆ ನೀವು ಕ್ಲಿಕ್ ಮಾಡಿದೆ ಅಂದ್ರೆ ಈ ಮ್ಯಾಗ್ಲಿಂದ ಏನ್ ಅಪ್ಲಿಕೇಶನ್ ಫಾರ್ಮ್ ಅದಲ್ಲ, ಗೂಗಲ್ ಫಾರ್ಮ್ ಅದಲ್ಲ, ಓಪನ್ ಆಯ್ತದ. ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಆಯ್ತು, ಥ್ಯಾಂಕ್ ಯು. ಈ ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡಿದೆವು ಅಂತೇಳಿ ಅದೇನಾಯ್ತಾ ಸಬ್ಮಿಟ್ ಆಗಿದ ಮೇಲೆ ಸೀದಾ SP ಆಫೀಸ್ ಹೋಯ್ತದ. SP ಆಫೀಸ್ ಏನ್ ಮಾಡ್ತಾರ ಅಂದ್ರೆ ನಮ್ದು ಯಾವ ಸ್ಟೇಷನ್ ಅದ, ಗಾನಿಗಂಜ್ ಸ್ಟೇಷನ್. ಗಾಂಧಿಗಂಜ್ ಸ್ಟೇಷನ್ ಇಲ್ಲಿ ನಂಬಲ್ಲಿ ಬಂದು ಮುಂದಿನ ಏನದ ಅದೆಲ್ಲ ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ತಾರೆ. ಸರ್ ನಾ ಶಂಕರ್ ಜಾಧವ್ ಅಂತ ಹೇಳಿ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಬಂದಿದ್ದೆ. ಸರ್ ಹೇಳಿ ಸರ್, ಏನ್ ವಿಶೇಷತೆ, ಯಾಕೆ ಬಂದಿರಿ? ಸರ್ ಇವತ್ತು ಮುಂಜಾನೆ ಬೆಳಗ್ಗೆ ನೀವು ಗೂಗಲ್ ಫಾರ್ಮ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ, ಅದಕ್ಕೆ ನಾವು MCC TNS ನಲ್ಲಿ ಜಿಯೋ ಮ್ಯಾಪಿಂಗ್ ಮಾಡಕ್ ಬಂದಿದೆ ಸರ್. ಸರ್ ಎಲ್ಲೆಲ್ಲಿ ಕೊಡ್ಸಿರಿ? ಇಲ್ಲಿ ಹೊರಗೆ 2 ಅವ ಸರ್, ಅಲ್ಲಿ ಎದುರುಗಡೆ ಒಂದದ ಸರ್. ಆಯ್ತು ಸರ್, ಹಂಗೆ ಇರ್ಲಿ ಅದ್ರಿ. ಮತ್ತ ನಿಮ್ಮ ಕ್ಯಾಮ್ರಾಗಳನ್ನು 24 ತಾಸು ಚಾಲು ಇರ್ಲಿ, ಹಾಗೆ ಅವಾಗ ಚೆಕ್ ಮಾಡ್ರಿ ಸರ್. ಮತ್ತು ಕ್ಲೀನ್ ಆಗಿ ಇಟ್ಕೊಡ್ರಿ. ಮತ್ತು ನಿಮ್ಮ ಏರಿಯಾದಲ್ಲಿ ಏನಾದ್ರು ಕಳ್ಳತನ ಅಥವಾ ಅನಾಹುತ ಆದಾಗ ನಮ್ಮ ಪೊಲೀಸರು ಬಂದು ಚೆಕ್ ಮಾಡುತ್ತಾರೆ. ಮತ್ತು ನಿಮ್ಮ ಸಹಕಾರ ಹಿಂಗೆ ಇರ್ಲಿ. ಇಲ್ಲಿ ಒಂದು ಕೂಡಿಸಿದೇವ್ರಿ ಸರ್, ಮೊದಲು 3 ಎಲ್ಲ ನಮ್ಮ ಮನೆಗೆ ಕೂಡಿಸಿದ. ಈಗೆಲ್ಲ ಹಿಂಗ್ ನಮ್ಮ ಪೊಲೀಸ್ ಇಲಾಖೆದವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಅಲ್ಲಿ ಎದುರು ಒಂದು ಕೂಡಿಸಿದೆ ಸರ್. ಮೊದಲು ನಮ್ಮ ಮನೆಗೆ ತಿರುಗಿದ ಕ್ಯಾಮ್ರಾ, ಯಾಕಂದ್ರ ಇಲ್ಲಿ ನಮ್ಮ ಏರಿಯಾದಾಗ ಯಾವುದೇ ಒಂದು ಅಹಿತಕರ ಘಟನೆಗಳು ಯಾವ್ದಾದ್ರು ಒಂದು ಕಳ್ಳಿಕೆ ಆದಾಗ ನಮ್ಗೆಲ್ಲ ಹೆಲ್ಪ್ ಆಗಲಿ ನಮ್ಮ ಏರಿಯಾದ. ಸರ್ ನೀವು ಇದೇ ತರ ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಮಾಡೋದ್ರಿಂದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ SP ಸಾಹೇಬ್ರ ಕಡೆಯಿಂದ ಈ ತರ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ಸರ್ ಓಕೆ ಸರ್, ನಾನು ಮಾಡ್ತಾ ಇದ್ದೀನಿ, ಮತ್ತೆ ಇನ್ನು ಬೇರೆಯವ್ರಿಗೂ ಮಾಡಕ್ ಹೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು.